ಭಾರತ ಪಶ್ಚಿಮ ರಾಷ್ಟ್ರಗಳಿಗೆ ಸರಿಯಾಗಿಯೇ ಟಾಂಗ್ ಕೊಟ್ಟಿದೆ. ಯಾಕೆ ನೀವು ರಷ್ಯಾವನ್ನ ಬೆಂಬಲಿಸ್ತೀರಾ? ಅಮೆರಿಕ ಹೇಳಿದ್ರೂ ಕೂಡ ರಷ್ಯಾದಿಂದ ತೈಲವನ್ನ ತರಿಸಿಕೊಳ್ತೀರಾ? ರಷ್ಯಾ ಎಂದರೆ ಭಾರತಕ್ಕೆ ಯಾಕಿಷ್ಟು ಎನ್ನುವಂತಹ ಪ್ರಶ್ನೆಗೆ ಇದೀಗ ನಮ್ಮ ವಿದೇಶಾಂಗ ಸಚಿವರಾದ ಜೈಶಂಕರ್ ಸರಿಯಾಗಿಯೇ ಟಾಂಗ್ ಕೊಟ್ಟಿದ್ದಾರೆ. ಸದಾ ನೇರ ನುಡಿಯನ್ನೇ ಮಾತನಾಡುವಂತಹ ಜೈಶಂಕರ್ ಇದೀಗ ಪಶ್ಚಿಮ ರಾಷ್ಟ್ರಗಳಿಗೆ ಸರಿಯಾಗಿಯೇ ಉತ್ತರವನ್ನ ಕೊಟ್ಟಿದ್ದಾರೆ. ಅಷ್ಟಕ್ಕೂ ಜೈಶಂಕರ್ ಈ ರೀತಿ ಪಶ್ಚಿಮ ರಾಷ್ಟ್ರಗಳಿಗೆ ಉತ್ತರ ಕೊಟ್ಟಿದ್ಯಾಕೆ, ರಷ್ಯಾದ ಪರ ಬ್ಯಾಟ್ ಬೀಸಿದ್ಯಾಕೆ, ಆ ಕುರಿತ ಒಂದು ವಿಶೇಷ ವರದಿ ನಿಮ್ಮ ಮುಂದೆ. ಎಸ್ ಸ್ನೇಹಿತರೆ, ಇತ್ತೀಚೆಗೆ ಜರ್ಮನ್ ಡೈಲಿ ಎನ್ನುವಂತಹ ಒಂದು ಸಂದರ್ಶನದಲ್ಲಿ ಜೈಶಂಕರ್ ಉತ್ತರವನ್ನ ಕೊಡ್ತಾರೆ. ಅದರಲ್ಲಿ ಅವರ ಮೇಲೆ ಒಂದು ರೀತಿ ದಾಳಿಯಂತೆ ಪ್ರಶ್ನೆಗಳು ಬರ್ತವೆ. ಅದರಲ್ಲೂ ಕೂಡ ವಿಶೇಷವಾಗಿ ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಸಂಬಂಧಪಟ್ಟಂತ ಹಲವು ಪ್ರಶ್ನೆಗಳು ಬರ್ತವೆ. ಅದರಲ್ಲೂ ಕೂಡ ವಿಶೇಷವಾಗಿ ರಷ್ಯಾದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೆಲವೊಂದು ಪ್ರಶ್ನೆಗಳು ಬರ್ತವೆ. ಅದರಲ್ಲಿಯೂ ಮೊದಲ ಪ್ರಶ್ನೆಯಾಗಿ ಬರುವಂಥದ್ದು ಭಾರತಕ್ಕೆ ರಷ್ಯಾ ಮೇಲೆ ಯಾಕಿಷ್ಟು ಪ್ರೀತಿ ಎನ್ನುವಂಥದ್ದು. ಹೌದು ಸ್ನೇಹಿತರೆ, ಇಂತಹದೊಂದು ಪ್ರಶ್ನೆಗೆ ಜೈಶಂಕರ್ ಏನಿದ್ದಾರೆ ಅವರು ಸಮರ್ಥವಾಗಿ ಉತ್ತರವನ್ನೇ ಕೊಟ್ಟಿದ್ದಾರೆ. ಅದೇನಂದ್ರೆ ಅಮೆರಿಕ ಕೂಡ ಇಷ್ಟೆಲ್ಲ ವಿರೋಧವನ್ನ ವ್ಯಕ್ತಪಡಿಸಿದ್ರು ಕೂಡ ರಷ್ಯಾದಿಂದ ನೀವು ಯಾಕೆ ತೈಲವನ್ನ ತರಿಸಿಕೊಂಡ್ರಿ ಅಂದಿದ್ದಕ್ಕೆ ಜೈಶಂಕರ್ ಹೇಳಿದ್ದು ಇಷ್ಟೇ: ನಮಗೆ ಎಲ್ಲ ದೇಶಗಳು ಅನಿವಾರ್ಯ, ಎಲ್ಲ ದೇಶಗಳೊಂದಿಗೆ ಸಂಬಂಧವನ್ನ ಬೆಳೆಸ್ಕೊಳ್ಳೋದು ಕೂಡ ಅನಿವಾರ್ಯ. ನಮ್ಮ ಮತ್ತು ರಷ್ಯಾದ ಸಂಬಂಧ ಏನಿದೆ ಇದು ಅನುಭವಗಳ ಆಧಾರದ ಮೇಲೆ ಇರುವಂತಹದ್ದು ಎನ್ನುವಂತಹ ಮಾಹಿತಿಯನ್ನ ಹೊರಹಾಕಿದ್ದಾರೆ. ಅಂದ್ರೆ ಸ್ನೇಹಿತರೆ, ಇಂದಿನಿಂದ ಅಂದ್ರೆ ಸ್ವಾತಂತ್ರ್ಯ ಪೂರ್ವದಿಂದಲೂ ರಷ್ಯಾ ಏನಿದೆ ಅದು ಭಾರತವನ್ನ ಬೆಂಬಲಿಸಿಕೊಂಡು ಬರ್ತಾ ಇದೆ. ಅದೇ ಕಾರಣಕ್ಕೆ ನಾವು ರಷ್ಯಾದೊಂದಿಗೆ ಸದಾ ಇಂತಹ ಸಂಬಂಧವನ್ನ ಹೊಂದಿರ್ತೇವೆ. ಅದೇ ಕಾರಣಕ್ಕೆ ಇಂದಿನ ಅನುಭವಗಳು ಇದಕ್ಕೆ ಮುಖ್ಯವಾಗುತ್ತೆ ಎನ್ನುವಂತಹ ಉತ್ತರವನ್ನ ಕೊಟ್ಟಿದ್ದಾರೆ. ಇದಷ್ಟೇ ಅಲ್ಲದೆ ಮತ್ತೊಂದು ಪ್ರಶ್ನೆಗೆ ಉತ್ತರಿಸುತ್ತಿದ್ದ ಜೈಶಂಕರ್ ಪಶ್ಚಿಮ ರಾಷ್ಟ್ರಗಳನ್ನ ನೇರವಾಗಿ ಗುರಿಯಾಗಿಸಿಟ್ಟುಕೊಂಡು ಮಾತನಾಡಿದ್ದಾರೆ. ಅದೇನಪ್ಪ ಅಂದ್ರೆ, ಒಂದು ಕಾಲದಲ್ಲಿ ಇಡೀ ಯುರೋಪ್ ರಾಷ್ಟ್ರ ಇದೆ, ಯುರೋಪಿಯನ್ ಒಕ್ಕೂಟ ಏನಿದೆ ಅವೆಲ್ಲವೂ ಕೂಡ ಪಾಕಿಸ್ತಾನಕ್ಕೆ ಬೆಂಬಲಿಸುವಂತಹ ಕೆಲಸವನ್ನ ಮಾಡಿದ್ರಿ, ಪಾಕಿಸ್ತಾನಕ್ಕೆ ವೆಪನ್ಗಳನ್ನ ಕೊಡುವಂತಹ ಕೆಲಸವನ್ನ ಮಾಡಿದ್ರಿ. ಅಂತಹ ಸಮಯದಲ್ಲಿ ನಮ್ಮ ಜೊತೆಗೆ ನಿಂತಿದ್ದು ರಷ್ಯಾ ಎನ್ನುವ ಮೂಲಕ ಒಂದು ರೀತಿ ಟಕ್ಕರನ್ನ ಕೊಡುವಂತ ಕೆಲಸವನ್ನ ಜೈಶಂಕರ್ ಮಾಡಿದ್ದಾರೆ. ಇನ್ನು ಸ್ನೇಹಿತರೆ, ನಿಮ್ಮೆಲ್ಲರಿಗೂ ಗೊತ್ತಿರುವಂತೆ ಇತ್ತೀಚಿನ ದಿನಗಳಲ್ಲಿ ರಷ್ಯಾದೊಂದಿಗೆ ಹಲವು ದೇಶಗಳು ಸಂಬಂಧವನ್ನ ಕಡಿದುಕೊಂಡಿದ್ದಾವೆ. ಅದರಲ್ಲೂ ಕೂಡ ಯುರೋಪ್ ಕಂಟ್ರಿಗಳಿರಬಹುದು, ಅಮೆರಿಕ ಇರಬಹುದು, ಚೀನಾ ಇರಬಹುದು, ಇವೆಲ್ಲವೂ ಕೂಡ ಇದೀಗ ಹಂತವಾಗಿ ರಷ್ಯಾದೊಂದಿಗಿನ ಸಂಬಂಧವನ್ನ ಕಳೆದುಕೊಂಡಿದ್ದಾವೆ. ಆದರೆ ಭಾರತ ಮಾತ್ರ ರಷ್ಯಾದೊಂದಿಗಿನ ಸಂಬಂಧವನ್ನ ವೃದ್ಧಿಸಿಕೊಳ್ಳುವಂತಹ ಕೆಲಸವನ್ನ ಮಾಡ್ತಿರೋದು ನಿಮ್ಮೆಲ್ಲರಿಗೂ ಗೊತ್ತಿರುವಂತಹ ವಿಚಾರವೇ. ಇನ್ನೂ ಮುಂದುವರೆದು ಕೆಲವೊಂದು ಪ್ರಶ್ನೆಗಳಿಗೆ ಸ್ಪಷ್ಟನೆಯನ್ನ ಕೊಟ್ಟಿರುವಂತಹ ಜೈಶಂಕರ್ ಏನು ಅಂತ ಹೇಳಿದ್ದಾರೆ ಅಂದ್ರೆ, ನೀವು ಹೇಳಿದ್ದಂತೆ ನಾವೇನಾದ್ರೂ ಇಂಧನವನ್ನ ಅಲ್ಲಿ ತರಿಸಿಕೊಳ್ಳಲೇ ಇಲ್ಲದೆ ಇದ್ದಿದ್ದರೆ ಹಲವು ಸಮಸ್ಯೆಗಳಿಗೆ ಕಾರಣವಾಗೋದು. ಯಾಕಂದ್ರೆ ಒಂದು ದೇಶದಿಂದ ನೀವು ತೈಲವನ್ನ ತರಿಸಿಕೊಳ್ಳದೆ ಇದ್ದಲ್ಲಿ ಇಂಧನ ಮಾರುಕಟ್ಟೆಯಲ್ಲಿ ಹಣದುಬ್ಬರ ಹೆಚ್ಚಾಗಿ ಹಲವು ರೀತಿಯ ಆತಂಕಕ್ಕೆ ಕಾರಣವಾಗೋದು. ಅದರಲ್ಲೂ ಕೂಡ ಈ ಚಿಕ್ಕ ಪುಟ್ಟ ಕಡಿಮೆ ತಲಾದಾಯ ಏನೊಂದಿರ್ತಾರೆ ಆ ದೇಶಗಳಿಗೆ ಭಾರಿ ಹೊಡೆತವೇ ಉಂಟಾಗೋದು. ಅದೇ ಕಾರಣಕ್ಕೆ ನಾವು ಅಲ್ಲಿಂದ ತೈಲವನ್ನ ತರಿಸಿಕೊಂಡಿದ್ದೇವೆ. ಹಾಗೆಯೇ ಅಮೆರಿಕಕ್ಕೆ ಏನೆಲ್ಲ ಹೇಳಬೇಕು ಅದೇ ರೀತಿ ಸಮರ್ಥಿಸುವಂತ ಕೆಲಸವನ್ನು ಕೂಡ ಮಾಡಿದ್ದೇವೆ ಎನ್ನುವಂತಹ ಮಾತನ್ನ ಹೇಳಿದ್ದಾರೆ. ಇದಷ್ಟೇ ಅಲ್ಲದೆ ಹಲವು ವಿಷಯಗಳಲ್ಲಿ ವಿಭಿನ್ನವಾಗಿದೆ. ನಾವು ನಿಮ್ಗೆಲ್ಲರಿಗೂ ಗೊತ್ತಿರುವಂತೆ ಚೀನಾದೊಂದಿಗೆ ರಾಜಕೀಯವಾಗಿ ಮಿಲಿಟರಿ ಯಾದಿಯಾಗಿ ಕಷ್ಟಕರ ಸಂಬಂಧಗಳನ್ನು ಹೊಂದಿದ್ದೇವೆ, ಗೊತ್ತಿರಲಿ. ಆದರೆ ರಷ್ಯಾದಿಂದ ತೈಲವನ್ನ ತರಿಸಿಕೊಂಡಿರೋದ್ರಿಂದ ಒಂದು ರೀತಿ ಭಾರತಕ್ಕೆ ಅನುಕೂಲವಾಗಿದೆ ಎನ್ನುವಂಥ ಮಾತನ್ನ ಹೇಳಿದ್ದಾರೆ. ಇನ್ನು ಸ್ನೇಹಿತರೆ, ಇದಷ್ಟೇ ಅಲ್ಲದೆ ಪಾಕಿಸ್ತಾನ ಇರಬಹುದು, ಚೀನಾ ಇರಬಹುದು, ಈ ಎರಡೂ ದೇಶಗಳೊಂದಿಗೆ ಭಾರತ ಹೊಂದಿರುವಂತಹ ಸಂಬಂಧದ ಕುರಿತು ಕೂಡ ಪ್ರಶ್ನೆಗಳು ಬಂದಾಗ ಅದಕ್ಕೂ ಕೂಡ ಜೈಶಂಕರ್ ನೇರವಾಗಿಯೇ ಉತ್ತರವನ್ನು ಕೊಟ್ಟಿದ್ದಾರೆ. ನಾವು ಚೀನಾದೊಂದಿಗೆ ಆರ್ಥಿಕವಾಗಿರಬಹುದು, ರಾಜಕೀಯವಾಗಿರಬಹುದು, ಗಡಿಯ ವಿಚಾರದಲ್ಲಿ ಇರಬಹುದು ಅಷ್ಟು ಚೆನ್ನಾಗಿಲ್ಲ, ಆದರೆ ರಷ್ಯಾದೊಂದಿಗೆ ಉತ್ತಮ ಸಂಬಂಧವನ್ನ ಹೊಂದಿದ್ದೇವೆ ಎಂದಿದ್ದಾರೆ. ಇದಷ್ಟೇ ಅಲ್ಲದೆ ಮತ್ತೊಂದು ಮಾಹಿತಿಯನ್ನು ಕೂಡ ಹಂಚಿಕೊಂಡಿದ್ದಾರೆ. ಅದೇನಪ್ಪ ಅಂದ್ರೆ, ರಷ್ಯಾ ಮತ್ತು ಉಕ್ರೇನ್ ನಡುವೆ ಯುದ್ಧ ನಡೀತಾ ಇದೆಯಲ್ಲ, ಈ ಸಮಯದಲ್ಲಿ ಏನಾದರೂ ಭಾರತ ಮಧ್ಯಸ್ಥಿಕೆಯನ್ನ ವಹಿಸಬಹುದಾ ಎನ್ನುವಂತಹ ಪ್ರಶ್ನೆ ಬಂದಿದೆ. ಅದಕ್ಕೆ ಭಾರತದ ಉತ್ತರ ಹೀಗಿತ್ತು: ಒಂದು ವೇಳೆ ನಮ್ಮ ಮುಂದೆ ತಂದಿದ್ದರೆ ಆದರೆ ಆ ಕುರಿತು ಚರ್ಚೆ ಮಾಡಲಾಗುತ್ತೆ, ಆದರೆ ಇಲ್ಲಿಯವರೆಗೂ ಆ ರೀತಿಯ ಯಾವುದೇ ಪ್ರಸ್ತಾವನೆ ಇಲ್ಲ ಎನ್ನುವಂತಹ ಮಾತನ್ನ ಜೈಶಂಕರ್ ಹೇಳಿದ್ದಾರೆ. ಒಟ್ಟಿನಲ್ಲಿ ಸ್ನೇಹಿತರೆ, ಇಂತಹದೊಂದು ಸಂದರ್ಶನದಲ್ಲಿ ಜೈಶಂಕರ್ ಯುರೋಪ್ ರಾಷ್ಟ್ರಗಳು ಅಂದ್ರೆ ಪಶ್ಚಿಮ ರಾಷ್ಟ್ರಗಳೇನಿದೆ ಆ ಎಲ್ಲ ದೇಶಗಳಿಗೂ ಒಂದು ರೀತಿ ಟಾಂಗನ್ನ ಕೊಟ್ಟಿದ್ದಾರೆ. ಅದಷ್ಟೇ ಅಲ್ಲದೆ ಪಾಕಿಸ್ತಾನ ಇರಬಹುದು, ಅಮೆರಿಕ ಇರಬಹುದು, ಚೀನಾಕ್ಕೂ ಕೂಡ ಒಂದು ವಾರ್ನಿಂಗ್ ಅನ್ನ ಕೊಟ್ಟಿದ್ದಾರೆ. ಅದರೊಂದಿಗೆ ತುಂಬಾ ಹಳೆಯ ಸ್ನೇಹಿತ ರಷ್ಯಾವನ್ನ ಬೆಂಬಲಿಸುವ ಮೂಲಕ ತಮ್ಮ ಸಂಬಂಧದ ಬಗ್ಗೆ ಅಂದ್ರೆ ನಮ್ಮ ಸ್ನೇಹ ಸಂಬಂಧ ಏನಿದೆ ರಷ್ಯಾದೊಂದಿಗೆ ಅದನ್ನ ಹಾಡಿ ಹೊಗಳಿದ್ದಾರೆ.
ಇಂತಹದ್ದೇ ಸುದ್ದಿಗಾಗಿ ಸದಾ ನೋಡ್ತಾ ಇರಿ ಲೈನ್ ಟಿವಿ ಕನ್ನಡ.